ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಜಯಾಶ್ರಯ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ. ತತ್ಪುರುಷಾಯ ವಿದ್ಮೆ ಮಹಾರೌದ್ರಾಯ ಧೀಮಹಿ ತನ್ನೋ ವೀರಭದ್ರೇಶ್ವರ ಸ್ವಾಮಿ ಪ್ರಚೋದಯಾತ್. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜ್ಯೋತಿರ್ಮಾರ್ಗ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಪ್ರಸನ್ನ ಹಾರತಿ ದೇವರು ಮಾಡ್ತಕ್ಕಂಥ ನಮಸ್ಕಾರಗಳು. ವರ್ಷದ ಪ್ರಾರಂಭದಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ. ನಿಮ್ಮಿಂದ 6,000ಗಳ ವೀಕ್ಷಣೆಯಾಗಿದೆ. ಈ ಒಂದು ಸಹಕಾರ ಯಾವಾಗಲೂ ಕೂಡ ಇರಲಿ. ಅನಂತ ಧನ್ಯವಾದಗಳು. ಹಾಗೆ ವರ್ಷದ ಪ್ರಾರಂಭದಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಈ ಒಂದು ಹಬ್ಬದ ವಿಶೇಷ ಏನು ಅಂತ ತಿಳ್ಕೊಳ್ಳೋಣ. ಈ ಒಂದು ಹಬ್ಬಕ್ಕೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅದನ್ನು ತಿಳಿಸುವಂಥ ಸಣ್ಣ ಪ್ರಯತ್ನ ಮಾಡೋಣ. ಸೂರ್ಯದೇವ ಧನುರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥ ಈ ಪರ್ವಕಾಲವನ್ನು ನಾವೆಲ್ಲರೂ ಕೂಡ ಮಕರ ಸಂಕ್ರಾಂತಿ ಎಂಬ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು. ಆದರೆ ಈ ಒಂದು ಹಬ್ಬದ ವಿಶೇಷ ಏನು? ಸೂರ್ಯ ಕಟಕ ರಾಶಿಯನ್ನು ಬಿಟ್ಟು ಧನುರಾಶಿವರೆಗೂ ಪ್ರಯಾಣ ಮಾಡ್ತಕ್ಕಂಥದ್ದು. ಈ ಒಂದು ಕಾಲವನ್ನು ನಾವು ದಕ್ಷಿಣಾಯನ ಅಂತ ಹೇಳ್ತೀವಿ. ಧನುರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡಿ ಮಿಥುನ ರಾಶಿವರೆಗೂ ಕೂಡ ಸೂರ್ಯ ಬರ್ತಕ್ಕಂಥದ್ದನ್ನ ನಾವು ಉತ್ತರಾಯಣ ಅಂತ ಹೇಳ್ತೀವಿ. ಉತ್ತರಾಯಣ ಅಂತಂದರೆ ದೇವತೆಗಳಿಗೆ ಶುಭ ಕಾಲ, ಹಾಗೆ ಮನುಷ್ಯರು ಮಾಡ್ತಕ್ಕಂಥ ಶುಭ ಕಾರ್ಯಗಳಿಗೆ ಒಳ್ಳೆಯ ಕಾಲ ಅಂದರೆ ಉತ್ತರಾಯಣ ಒಳ್ಳೆಯ ಕಾಲ. ಈ ಉತ್ತರಾಯಣದ ಸಂದರ್ಭದಲ್ಲಿ ಶುಭ ಕಾರ್ಯಗಳಿಗೆ ಪ್ರಸಕ್ತವಾಗಿರ್ತಕ್ಕಂಥ ಕಾಲ. ಇದು 6 ತಿಂಗಳಿರುತ್ತೆ. ಉತ್ತರಾಯಣ 6 ತಿಂಗಳು, ದಕ್ಷಿಣಾಯನ 6 ತಿಂಗಳು. ಈ ಒಂದು ಉತ್ತರಾಯಣದ ಕಾಲದಲ್ಲಿ ಶುಭ ಕಾರ್ಯಗಳು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹಾಗೆ ಈ ಒಂದು ಹಬ್ಬವನ್ನು ಹೇಗೆ ಆಚರಿಸಬೇಕು? ನಾವು ಎಲ್ಲ ಮನೆಯ ಗೃಹಿಣಿಯರು ಬೆಳಗ್ಗೆ ಎದ್ದ ಕೂಡಲೇ ನಿತ್ಯ ಕರ್ಮವನ್ನು ಮುಗಿಸಿ ಸ್ನಾನವನ್ನು ಮಾಡಿ, ಸ್ನಾನ ಮಾಡಬೇಕಾದ್ರೆ ಒಂದಷ್ಟು ಎಳ್ಳನ್ನು ತಗೊಂಡು ತಲೆ ಮೇಲೆ ನೀರು ಹಾಕ್ತಾ ಸ್ನಾನ ಮಾಡ್ತಕ್ಕಂಥದ್ದು. ಹಾಗೆ ಶುಚಿರ್ಭೂತರಾಗಿ ಮನೆ ಮುಂದೆ ಅಕ್ಕಿ ಹಿಟ್ಟಿನ ರಂಗೋಲಿ, ಅಕ್ಕಿ ಹಸಿಟ್ಟಿಂದ ನಾವು ರಂಗೋಲಿಯನ್ನು ಬಿಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ನಾವು ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಬಿಟ್ಟಾಗ ಅಕ್ಕಿಗಳು ಅಥವಾ ಕ್ರಿಮಿಕೀಟಗಳು ಬಂದು ಅದನ್ನು ಆಹಾರವಾಗಿ ಸೇವಿಸ್ತಕ್ಕಂಥದ್ದು. ಅದು ಕೂಡ ನಮಗೆ ಅತ್ಯಂತ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು ಕೂಡ ಇದೆ. ಹಾಗೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಹಿರಿಯರಿಂದ ಅಭ್ಯಂಗ ಸ್ನಾನ ಅಂದರೆ ಎಣ್ಣೆಯನ್ನು ಮೈಗೆ ಹಚ್ಚತಕ್ಕಂಥದ್ದು, ಸ್ನಾನ ಮಾಡ್ತಕ್ಕಂಥದ್ದು. ಮನೆಯವರೆಲ್ಲರೂ ಕೂಡ ಅಭ್ಯಂಗ ಸ್ನಾನವನ್ನು ಮಾಡೋದ್ರಿಂದ ತುಂಬ ಒಳ್ಳೆಯ ಆರೋಗ್ಯವನ್ನು ಪಡೆಯತಕ್ಕಂಥದ್ದು ಈ ಒಂದು ಕಾಲದಲ್ಲಿ. ಯಾಕೆ ಅಂತಂದರೆ ಧನುರ್ಮಾಸದ ಚಳಿ ನಮ್ಮ ಚರ್ಮ ಏನಾಗಿರುತ್ತೆ, ಹೊಡ್ಕೊಂಡಿರುತ್ತೆ, ಸಮಸ್ಯೆ ಆಗಿರುತ್ತೆ. ಅದನ್ನು ಬಗೆಹರಿಸ್ತಕ್ಕಂಥದ್ದು ಈ ಒಂದು ಹರಳೆಣ್ಣೆಯನ್ನು ಮೈಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಚರ್ಮ ವ್ಯಾಧಿಗಳು ನಿವಾರಣೆ ಆಗ್ತಕ್ಕಂಥದ್ದು ಕೂಡ ಈ ಒಂದು ಹಬ್ಬದಲ್ಲಿ ಅದು ಒಂದು ವಿಶೇಷ. ಅದಾದ ಮೇಲೆ ದೇವರ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಇಷ್ಟ ದೇವರನ್ನು, ಮನೆ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು ಈ ಒಂದು ಹಬ್ಬದಲ್ಲಿ. ಮನೆಯಲ್ಲಿ ಪೂಜೆ ಮಾಡಿದ ನಂತರ ಹತ್ತಿರದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಅಥವಾ ಪುಣ್ಯಕ್ಷೇತ್ರ ಅಥವಾ ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ದೇವರನ್ನ ದರ್ಶನ ಮಾಡ್ತಕ್ಕಂಥದ್ದು, ಅಥವಾ ನದಿ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ನದಿ ನೀರಿನಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಸಂಕ್ರಾಂತಿ ಈ ಒಂದು ಹಬ್ಬದಲ್ಲಿ ತುಂಬ ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥದ್ದು ಕೂಡ ಇದೆ. ಈ ಸಂಕ್ರಾಂತಿ ಹಬ್ಬ ಇಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಕ್ಕೆ ಸುಮಾರು ಪುರಾಣದ ಕಥೆಗಳಲ್ಲಿ ಉಲ್ಲೇಖಗಳಿದೆ. ಒಂದು, ಈ ಉತ್ತರಾಯಣದ ಪರ್ವಕಾಲದಲ್ಲಿ ಗಂಗೆ ಧರೆಗೆ ಇಳಿದಿದ್ದು, ಅದಾದ ನಂತರ ಭೀಷ್ಮ ಮಹಾಶಯರು ತಮ್ಮ ಪ್ರಾಣವನ್ನು ತ್ಯಜಿಸೋದಕ್ಕೆ ಈ ಉತ್ತರಾಯಣ ಕಾಲವನ್ನು ಕಾದು ತನ್ನ ಪ್ರಾಣವನ್ನು ತ್ಯಜಿಸಿದರು. ಯಾಕೆ ಅಂತಂದರೆ ಉತ್ತರಾಯಣದಲ್ಲಿ ನಾವು ಪ್ರಾಣವನ್ನು ಬಿಟ್ಟಾಗ ಅದು ನೇರ ವೈಕುಂಠಕ್ಕಾಗಲಿ ಅಥವಾ ಶಿವ ಸಾಯುಜ್ಯಕ್ಕಾಗಲಿ ಯಾವುದೇ ತೊಂದರೆ ಇಲ್ಲದೆ ಹೋಗ್ತಕ್ಕಂಥದ್ದು ಉಲ್ಲೇಖ ಇದೆ.
ಅದಾದ ನಂತರ ಮಹಾವಿಷ್ಣು ವರಾಹ ಅವತಾರವನ್ನು ಎತ್ತಿದ ದಿನವೂ ಕೂಡ ಇದೆ. ಅದಾದ ಮೇಲೆ ಶುಭ ಕಾರ್ಯಗಳಿಗೆ ಉತ್ತಮವಾದ ಕಾಲಮಾನ ಇದು. ಉತ್ತರಾಯಣ ಶುಭ ಕಾರ್ಯಗಳಿಗೆ ಕಾಲಮಾನ. ಈ ಒಂದು 6 ತಿಂಗಳೇನಿದೆ, ಈ ಒಂದು ಸಂದರ್ಭದಲ್ಲಿ ನಾವು ಶುಭ ಕಾರ್ಯಗಳನ್ನು, ಈ ಹಬ್ಬದ ಇನ್ನೊಂದಷ್ಟು ಆಚರಣೆಗಳನ್ನು ನೋಡೋದಾದರೆ, ಎಳ್ಳು, ಬೆಲ್ಲ, ಕೊಬ್ಬರಿ, ಉರಿಗಡಲೆ ಇದನ್ನು ಬೀರ್ತಕ್ಕಂಥದ್ದು, ಎಳ್ಳು ಬೀರುವುದು ಅಂತ ಹೇಳ್ತಾರೆ. ಅಂದರೆ ಮನೆ ಮನೆಗೆ ಹೋಗಿ ಎಳ್ಳನ್ನು ಬೀರ್ತಕ್ಕಂಥದ್ದು ಹೆಣ್ಮಕ್ಳು ಮಾಡ್ತಕ್ಕಂಥದ್ದು. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ತಮ್ಮ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ಎಳ್ಳು ಶನೇಶ್ವರ ಸ್ವಾಮಿ ಆಗಿರೋದ್ರಿಂದ, ಒಂದು ಎಳ್ಳನ್ನು ಬೀರೋದ್ರಿಂದ ಶನೇಶ್ವರ ಸ್ವಾಮಿಯ ಒಂದು ಪೂರ್ಣಾಶೀರ್ವಾದವೂ ಕೂಡ ಇರುತ್ತೆ. ಅದಾದ ಮೇಲೆ ಸ್ನೇಹ ಸಂಬಂಧ ಬೆಳೆಯುತ್ತೆ. ಅದಾದ ಮೇಲೆ ನಮ್ಮ ದೇಹದ ಒಳಗಡೆ ಎಣ್ಣೆಯ ಅಂಶ ಕಮ್ಮಿ ಇರೋದ್ರಿಂದ ನಾವು ನಮ್ಮ ದೇಹದ ಮೇಲೆ ಯಾವುದೇ ಥರದ ಮಾಯ್ಶ್ಚರೈಸ್ ಹಚ್ಚಿದ್ರೂ ಕೂಡ ಮೇಲುಗಡೆ ಚರ್ಮ ತುಂಬ ಚೆನ್ನಾಗಿರುತ್ತೆ. ಆದರೆ ಒಳಗಡೆ ನಾವು ಎಣ್ಣೆಯ ಅಂಶ ಕಮ್ಮಿ ಇರೋದ್ರಿಂದ ಈ ಒಂದು ಕಾಲದಲ್ಲಿ ಎಳ್ಳನ್ನು ಉಪಯೋಗಿಸ್ತಕ್ಕಂಥದ್ದು ಅಥವಾ ಕಡಲೆಕಾಯಿನ ಉಪಯೋಗಿಸ್ತಕ್ಕಂಥದ್ದು ಅಥವಾ ಬೆಲ್ಲವನ್ನು ಉಪಯೋಗಿಸ್ತಕ್ಕಂಥದ್ದು ಇದೆಲ್ಲವೂ ಕೂಡ ದೇಹದ ಒಳಗಿನ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕಾಗಿ ಅಥವಾ ದೇಹದ ಒಳಗಡೆ ಎಣ್ಣೆಯ ಅಂಶ ಕಮ್ಮಿ ಆದಾಗ ಈ ಒಂದು ಪದಾರ್ಥವನ್ನು ಏನಿದೆ ಅದನ್ನು ಉಪಯೋಗಿಸ್ತಕ್ಕಂಥದ್ದು. ಅದಕ್ಕೆ ಗ್ರಾಮೀಣ ಪ್ರದೇಶಕ್ಕೆ ಅಂತ ಬಂದಾಗ ಒಂದೊಂದು ಭಾಗದಲ್ಲಿ ದನವನ್ನು ಕಿಚಾಯಿಸ್ತಕ್ಕಂಥದ್ದಿದೆ. ಹಾಗೆ ರೈತರು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳೇನಿದೆ ಅದನ್ನು ಒಂದು ಕಣ ಅಂತಿರುತ್ತೆ. ಆ ಕಣದಲ್ಲಿ ರಾಶಿಯನ್ನು ಮಾಡಿ ರಾಶಿಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದು ಕೂಡ ಈ ಒಂದು ಉತ್ತರಾಯಣದ ಪರ್ವಕಾಲದಲ್ಲೇ ಆ ಬೆಳೆಗೆ ಭಕ್ತಿಪೂರ್ವಕವಾಗಿ ಒಂದು ಪೂಜೆ ಸಲ್ಲಿಸ್ತಕ್ಕಂಥದ್ದು. ಸಂಕ್ರಾಂತಿ ಹಬ್ಬದ ಈ ಸಂದರ್ಭದಲ್ಲಿ ನಿಮ್ಮ ಮನೆ ಗುರುಗಳು ಅಂತ ಯಾರಿರ್ತಾರೆ ಅವರಿಗೆ ಅಥವಾ ಹತ್ತಿರದಲ್ಲಿರ್ತಕ್ಕಂಥ ಮಠ ಮಂದಿರಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಗುರುಗಳಿಗೆ ವಸ್ತ್ರದಾನವನ್ನು ಕೊಡ್ತಕ್ಕಂಥದ್ದು ಅಥವಾ ದವಸ ಧಾನ್ಯಗಳನ್ನು ದಾನ ಕೊಡ್ತಕ್ಕಂಥದ್ದು ವಿಶೇಷವಾದ ಫಲಗಳನ್ನು ಕೊಡುತ್ತೆ. ಯಾಕೆಂತಂದರೆ ಗುರುಗಳ ಆಶೀರ್ವಾದವನ್ನು ಕೂಡ ಈ ಒಂದು ಹಬ್ಬದಲ್ಲಿ ಪಡೆಯೋದು ಕೂಡ ವಿಶೇಷವಾಗಿರುತ್ತೆ. ಈ ಉತ್ತರಾಯಣ ಶುಭ ಕಾಲದಲ್ಲಿ ನಾವು ಸೂರ್ಯದೇವನಿಗೆ ಪ್ರತಿನಿತ್ಯವೂ ಕೂಡ ನಮಸ್ಕಾರವನ್ನು ಮಾಡೋದರಿಂದ ನಮಗೆ ಆರೋಗ್ಯದಲ್ಲಿ ಅತ್ಯಂತ ಶುಭ ಇದೆ. ಈ ಉತ್ತರಾಯಣ ಪರ್ವಕಾಲದಿಂದ ಪ್ರಾರಂಭ ಮಾಡಿ ಸೂರ್ಯದೇವನಿಗೆ ಪ್ರತಿನಿತ್ಯವೂ ಕೂಡ ನಮಸ್ಕಾರವನ್ನು ಮಾಡೋದರಿಂದ ನಿಮ್ಮ ದೃಷ್ಟಿದೋಷಗಳು ನಿವಾರಣೆ ಆಗ್ತವೆ.